ಶಿಕಾರಿಪುರದಲ್ಲಿ ಪಾದಯಾತ್ರೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸವಾಲ್ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಪಾದಯಾತ್ರೆ ನಡೆಸೋದು ಬೇಡ, ಬಂದು ಇಲ್ಲಿ ಸ್ಪರ್ಧಿಸಲಿ ಅಂತ ಪಂಥಾಹ್ವಾನ ನೀಡಿದ್ದಾರೆ. ಮೊನ್ನೆ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಡಿಸಿಎಂ ಡಿಕೆಶಿ ಶಿಕಾರಿಪುರದಲ್ಲಿ ನಾನೇ ಪಾದಯಾತ್ರೆ ಮಾಡ್ತೀನಿ ಅಂದಿದ್ರು. ಈಗ ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಟ್ಟ ವಿಜಯೇಂದ್ರ ಸ್ಪರ್ಧೆ ಮಾಡುವಂತೆ ಪಂಥಾಹ್ವಾನ ನೀಡಿದ್ದಾರೆ. ಶಿಕಾರಿಪುರಕ್ಕೆ ಪರ್ಟಿಕ್ಯುಲರ್ ನಾನೇ ಹೋಗಿ 5-6 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೀನಿ ಅಂತ ಡಿಕೆಶಿ ಅವರು. ಪಾದಯಾತ್ರೆ ಬೇಡ, ನಾನು ವಿನಂತಿ ಮಾಡ್ತೇನೆ ಮಾನ್ಯ ಡಿಕೆ ಶಿವಕುಮಾರ್ ಅವ್ರಿಗೆ, ಅವರೇ ಬಂದು ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡಲಿ ಅಂತ ವಿನಂತಿ ಮಾಡ್ತೇನೆ. ಪಾದಯಾತ್ರೆ ಬೇಡ, ನಾನು ವಿನಂತಿ ಮಾಡ್ತೇನೆ ಮಾನ್ಯ ಡಿಕೆ ಶಿವಕುಮಾರ್ ಅವ್ರಿಗೆ, ಅವರೇ ಬಂದು ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡಲಿ ಅಂತ ವಿನಂತಿ ಮಾಡ್ತೇನೆ. ರಾಹುಲ್ ಗಾಂಧಿ ಜೊತೆ ಸಿಎಂ ಡಿಸಿಎಂ ಮಾತುಕತೆ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದರು. ಮುಖ್ಯಮಂತ್ರಿಗಳು ಅಧ್ಯಕ್ಷರು ರಾಹುಲ್ ಗಾಂಧಿ ಜೊತೆ ಮಾತಾಡಿದ್ದಾರೆ. ಮೂವರ ನಡುವೆ ಉಭಯ ಕುಶಲೋಪರಿ ಸಂಪ್ರಾತ ಅಷ್ಟೇ, ಅಲ್ಲೇನು ಚರ್ಚೆ ಮಾಡಿದ ಹಾಗೆ ಕಾಣಲಿಲ್ಲ ಎಂದಿದ್ದಾರೆ. ಏನು ಮಾತಾಡಿದ್ದಾರೆ ಅಂತೇಳಿ ನಾವು ಹೆಂಗೆ ತಿಳ್ಕೊಳ್ಳೋದು? ಅವ್ರು ಹೇಳಿದರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ನಮಗೇನು ಹೇಳಿಲ್ಲಲ್ಲ ಅವರು. ಅಗತ್ಯ ಇತ್ತ ಅಲ್ಲೇನು ಚರ್ಚೆ ಏನು ಮಾಡ್ದಂಗೆ ಕಾಣಲಿಲ್ಲಪ್ಪ. ಅಲ್ಲೇನೋ ಉಭಯ ಕುಶಲೋಪರಿ ಸಂಪ್ರತ, ಅಲ್ಲೇನು ಅಷ್ಟು ಬಿಟ್ಟರೆ ನನಗೆ ನಾವು ಕ್ಯಾಮರಾದಲ್ಲಿ ನೀವು ತೋರಿಸಿದ್ರಲ್ಲ, ಅಷ್ಟೇ ನೋಡಿದ್ರು. ಇಷ್ಟು ದಿನ ಕಾಡಿನಿಂದ ಗ್ರಾಮಗಳಿಗೆ ಲಗ್ಗೆ ಇಡ್ತಾ ಇದ್ದ ಚಿರತೆಗಳು ಈಗ ನಗರ ಪ್ರದೇಶಗಳಿಗೂ ಕಾಲಿಡ್ತಿವೆ. ನೆಲಮಂಗಲ ನಗರ ಬಡಾವಣೆಯಲ್ಲಿ ಚಿರತೆ ಕಾಣಿಸಿದ್ದು ಶ್ವಾನಗಳ ಮೇಲೆ ದಾಳಿ ಮಾಡಿದೆ. ನೆಲಮಂಗಲ ನಗರದ ಹೇಮಗಂಗಾ ಬಡಾವಣೆಯಲ್ಲಿ ಹೊಂಚು ಹಾಕಿ ಶ್ವಾನಗಳ ಮೇಲೆ ಅಟ್ಯಾಕ್ ಮಾಡಿದೆ. ಚಿರತೆ ಓಡಾಟದಿಂದ ಸ್ಥಳೀಯರು ಭಯಭೀತರಾಗಿದ್ದು ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ. ಬೆಳಗಾವಿಯಲ್ಲಿ ಕಳ್ಳತನ ಮಾಡಿ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹೈದರಾಬಾದ್ನಿಂದ ಬೆಳಗಾವಿಗೆ ಬಂದಿದ್ದ ಮಹಿಳೆಯ ಬ್ಯಾಗ್ ಕಳ್ಳತನ ಮಾಡಿದ್ರು. ಅಕ್ಷತಾ ಕಣ್ಣೂರು ಎಂಬ ಮಹಿಳೆಯ ಲಕ್ಷಾಂತರ ಮೌಲ್ಯದ ಚಿನ್ನದ ಸರವನ್ನು ಎಗರಿಸಿದ್ರು. ಕಳ್ಳತನ ಆಗ್ತಾ ಇದ್ದಂತೆ ಮಹಿಳೆ ಪೊಲೀಸರ ಗಮನಕ್ಕೆ ತಂದಿದ್ದಾಳೆ. ತಕ್ಷಣ ಎಚ್ಚೆತ್ತ ಪೊಲೀಸರು ಬಸ್ ಸ್ಟ್ಯಾಂಡ್ನಲ್ಲಿ ಹುಡುಕಾಡಿದ್ದಾರೆ. ಈ ವೇಳೆ ಕಳ್ಳರು ಬಸ್ನಲ್ಲಿ ಇದ್ದಾರೆ ಎಂಬ ಮಾಹಿತಿ ಸಿಕ್ಕಿದ್ದು ಬಸ್ನಲ್ಲಿ ಪೊಲೀಸರು ಜಾಲಾಡಿದ್ದಾರೆ. ಪೊಲೀಸರ ತಪಾಸಣೆಗೆ ಬರ್ತಾ ಇದ್ದಂತೆ ಕಿಟಕಿ ಓಪನ್ ಮಾಡಿ ಕಳ್ಳರು ಚಿನ್ನದ ಸರವನ್ನ ಎಸೆದಿದ್ದಾರೆ. ಕೊನೆಗೂ ಬಸ್ನಲ್ಲೇ ಕಳ್ಳರನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.